ನಮಸ್ತೆ. HNC ಲೈವ್ಗೆ ಸ್ವಾಗತ. ಉತ್ತರ ಪ್ರದೇಶದಲ್ಲಿ ಜಿಹಾದಿ ಎಂಪಿಗಳಿಗೆ, ಗ್ಯಾಂಗ್ಸ್ಟರ್ಗಳಿಗೆ, ಅವ್ರನ್ನ ಸಪೋರ್ಟ್ ಮಾಡ್ತಿದ್ದವ್ರಿಗೆ ಎಂಥ ನಾಯಿ ಪಾಡಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಭೂಮಿ ಮೇಲೆ ಯಾಕಾರ ಬದುಕಿದ್ದೀವಿ ಅನ್ಸೋಕ್ಕೆ ಶುರುವಾಗ್ಬಿಟ್ಟಿದೆ ಅವ್ರಿಗೆ. ಆದ್ರೂ ಕೂಡ ಇವರ ಮನಸ್ಥಿತಿಗಳು ಅಂತೂ ಎಷ್ಟೋ ಜನಕ್ಕೆ ಬದಲಾವಣೆ ಆಗೇ ಇಲ್ಲ. UP ಅಂದರೆ ಹಂಗೇರಿ, ಎಲ್ಲ ಸಮಾಜ ಘಾತುಕ ಶಕ್ತಿಗಳ ಒಂದು ದೊಡ್ಡ ಕೇಂದ್ರ. ಆದರೆ ಭಯಂಕರ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ ಅಂತ ಹೇಳಿದ್ರೆ ಅಜಮ್ ಖಾನ್ದು. ಇವನೊಂಥರ ನೊಟೋರಿಯಸ್ಸು, ಒಂಥರ ಪಬ್ಲಿಕ್ ಕಾಮಿಡಿಯನ್ನು. ಈ ಅಜಮ್ ಖಾನ್ ರಾಂಪುರದಿಂದ 9 ಸರಿ MLA ಆಗಿದ್ದ. ರಾಂಪುರ ಮುಸಲ್ಮಾನ್ ಬಾಹುಳ್ಯ ಇರತಕ್ಕಂಥ ಕ್ಷೇತ್ರ, ಸುಮಾರು 65-70% ವೋಟರ್ಸು ಮುಸಲ್ಮಾನರೇ ಅಲ್ಲಿ. ಅಲ್ಲೊಂಥರ ಸಾಮ್ರಾಜ್ಯ ಕಟ್ಕೊಂಡಿದ್ದ. ಮುಂಚೆ ಜನತಾದಳದಿಂದನೂ ಇವನೇ MLA ಆಗ್ತಿದ್ದ. ಅದಾದಮೇಲೆ ಸಮಾಜವಾದಿ ಪಾರ್ಟಿಗೆ ಬಂದ, ಸಮಾಜವಾದಿ ಪಾರ್ಟಿ ಬಿಟ್ಟ, ಮತ್ತೆ ಸಮಾಜವಾದಿ ಪಾರ್ಟಿಗೆ ಬಂದ. ಏನೇ ಆದ್ರೂ ರೆಗ್ಯುಲರ್ ಇವನೇ ಗೆದ್ಕೊಂಡು ಹೋಗೋನು. ಮತ್ತು ಸರ್ಕಾರಗಳಲ್ಲಿ ಪ್ರಭಾವಿ ಮಂತ್ರಿ ಬೇರೆ ಆಗ್ತಿದ್ದ. ಆದರೆ ಮಾಡ್ತಿದ್ದೆಲ್ಲ ಅನಾಚಾರದ ಕೆಲಸ. ಜಮೀನು ಕಬಳಿಕೆ ಮಾಡೋದು, ಸರ್ಕಾರಿ ಜಮೀನುಗಳನ್ನ ಅತಿಕ್ರಮಣ ಮಾಡೋದು, ಎಮ್ಮೆ ಕಳ್ತನ, ಹಸು ಕಳ್ತನೂ ಬಿಟ್ಟಿಲ್ಲ ರೀ ಇವನು. ಎಮ್ಮೆ ಕಳ್ತದ ಕೇಸಲ್ಲಿ ಜೈಲಾಗಿದೆ ಇವನಿಗೆ. ಮರ್ಡರು, ಅಟೆಂಪ್ಟು ಮರ್ಡರು, ಬರ್ತ್ ಸರ್ಟಿಫಿಕೇಟು ಫೋರ್ಜರಿ ಕೇಸು, 1-2 ಕೇಸ್ಗಳು. ಎಲ್ಲ ಕೇಸ್ಗಳು ಶುರುವಾಗಿದೆ ಆದ್ಮೇಲೆ ಯೋಗಿಯವರು ಬಂದಮೇಲೆ ಅಲ್ಲಿವರೆಗೂ ಇವನನ್ನು ಹಿಡಿಯೋರೇ ಗತಿ ಇರಲಿಲ್ಲ. ನಾನು ಹೇಳಿದ್ನಲ್ಲ, ರಾಂಪುರದಲ್ಲಿ ಒಂದು ಸಾಮ್ರಾಜ್ಯ ಕಟ್ಕೊಂಡ್ಬಿಟ್ಟಿದ್ದ. ಆ ಸಾಮ್ರಾಜ್ಯದ ಚಕ್ರವರ್ತಿ ಇವನೇ ಆಗಿದ್ದ. ಯಾರು ಕೂಡ ಇವನಿಗೆ ಉಸಿರು ಬಿಡ್ತಿರ್ಲಿಲ್ಲ. ಎಲ್ಲ ಸರ್ಕಾರಗಳು ಇವನು ಹೇಳ್ದಂಗೆ ಕೇಳೋವು. ಸಮಾಜವಾದಿ ಪಾರ್ಟಿಯಿಂದ ಇದ್ಮೇಲೆ ಇವನು ಸಮಾಜವಾದಿ ಪಾರ್ಟಿನಲ್ಲಿ ಒಬ್ಬ ಪವರ್ಫುಲ್ ಮಿನಿಸ್ಟ್ರು. ಇಡೀ ಸಮಾಜವಾದಿ ಪಾರ್ಟಿಗೆ ಇವನು ಹೇಳಿದ್ದೇ ವೇದವಾಕ್ಯ. ಅದು ಹೇಳ್ತಿದ್ದೇನು ಅಪಶಬ್ದಗಳು. ಸಂಜಯ್ ಗಾಂಧಿ ಸತ್ತಿದ್ದನ್ನು ಅಪಹಾಸ್ಯ ಮಾಡ್ದ, ರಾಜೀವ್ ಗಾಂಧಿ ತೀರೋಗಿದ್ದನ್ನು ಅಪಹಾಸ್ಯ ಮಾಡ್ದ. ಆಮೇಲೆ ಕಾರ್ಗಿಲ್ ಸೈನಿಕರ ಬಗ್ಗೆ ಎಂತೆಂಥ ಮಾತಾಡ್ದಾರೆ. ಈ ಕಾರ್ಗಿಲ್ ಸೈನಿಕರು ಗೆದ್ದಿದ್ದು ಹಿಂದೂ ಸೈನಿಕರಲ್ಲ, ಮುಸಲ್ಮಾನ್ ಸೈನಿಕರು ಗೆದ್ದಿದ್ದು ಅಂತ ಒಂದು ಕಡೆಗೆ. ಮತ್ತೊಂದು ಕಡೆಗೆ ಕಾಶ್ಮೀರದಲ್ಲಿ, ಪಂಜಾಬಲ್ಲೆಲ್ಲನೂ ಭಾರತೀಯ ಸೈನಿಕರು ಹೆಣ್ಮಕ್ಳು ಅತ್ಯಾಚಾರ ಮಾಡ್ತಾ ಇದ್ದಾರೆ, ಹಾಗಾಗಿ ಹೆಣ್ಮಕ್ಳು ಅವ್ರನ್ನ ಮರ್ಮಾಂಗಗಳನ್ನೆಲ್ಲ ಕತ್ತರಿಸ್ಬಿಸಾಗ್ತಾ ಇದ್ದಾರೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡೋದು. ಮತ್ತು ಅಧಿಕಾರ ದರ್ಪ. 2014 ಇವ್ರದ್ದೇ ಸರ್ಕಾರದಲ್ಲಿ ಇನ್ನೊಬ್ಬ ಪವರ್ಫುಲ್ ಮಿನಿಸ್ಟರ್ ಆಗಿದ್ದ. ಒಂದು ಸರಿ ಏನಾಗೋಯ್ತು, ಇವ್ರ ಮನೆಯಿಂದ ಒಂದಷ್ಟು ಎಮ್ಮೆಗಳು ಕಳ್ತನ ಆಯ್ತು ರೀ. ಎಮ್ಮೆಗಳು ಕಳ್ತನ ಆಗಿದ್ದಕ್ಕೆ ಇಡೀ ಪೊಲೀಸ್ ಫೋರ್ಸ್ನ ತನಿಖೆ ಮಾಡೋಕ್ಕೆ ಬಿಟ್ಬಿಟ್ಟು ಎಮ್ಮೆಗಳ ಹಿಂದೆ ಬಿಟ್ಟಿದ್ದು ಹುಡ್ಕೋದಕ್ಕೆ. ಅಲ್ಲಿ ಯಾರು ಪಾಳಿ ಇದ್ರು ಅವತ್ತು 3 ಜನ ಪೊಲೀಸ್ಗಳು ಸಸ್ಪೆಂಡ್ ಆದರು. ಪೊಲೀಸ್ ಎಲ್ಲ ಕೆಲಸ ಬಿಟ್ಬಿಟ್ಟು ಇಡೀ ರಾಜ್ಯದಲ್ಲಿ ಇವನು ಕಳೆದೋಗಿರೋ ಎಮ್ಮೆಗಳು ಹುಡ್ಕೊಂಬಂದರು. 7 ಎಮ್ಮೆಗಳು ಸಿಕ್ಕಿದ್ವು. ಇಡೀ ದೇಶದಲ್ಲೊಂದು ಇದೊಂಥರ ಸುದ್ದಿ ಆಗೋಯ್ತಿದ್ದು. ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾಗಿರ್ತಕ್ಕಂಥ ಪೊಲೀಸರು ಎಮ್ಮೆ ಹುಡ್ಕೋಕೆ ಹೋಗಿದ್ರು. ಇವನಿಗೇನು ಅನ್ನಿಸ್ಲೇ ಇಲ್ಲ ಆಗ. ಮತ್ತು ಇವನೇ MLA, ಇವನೇ ಮಿನಿಸ್ಟ್ರು, ಇವನ ಹೆಂಡತಿ ಕೂಡ MP. ಇವನ ಮಗನ್ನೂ ಕೂಡ ಅರ್ಜೆಂಟ್ MP ಮಾಡಬೇಕು ಅಂಥೇಳಿ ಅವ್ನಿಗಿನ್ನೂ ವಯಸ್ಸೇ ಆಗಿರಲಿಲ್ಲ MP ಎಲೆಕ್ಷನ್ಗೆ ನಿಲ್ಲೋದಕ್ಕೆ. ಫೋರ್ಜಡ್ ಬರ್ತ್ ಸರ್ಟಿಫಿಕೇಟು, 2 ಬರ್ತ್ ಸರ್ಟಿಫಿಕೇಟ್ ಅವನಿಗೆ. ಲಕ್ನೋದಲ್ಲಿ ಒಂದು ಬರ್ತ್ ಸರ್ಟಿಫಿಕೇಟು, ರಾಂಪುರದಲ್ಲಿ ಒಂದು ಬರ್ತ್ ಸರ್ಟಿಫಿಕೇಟು. ಈಗ ಬರ್ತ್ ಸರ್ಟಿಫಿಕೇಟ್ ಮಾಡಿದ್ದಕ್ಕೆ ಅವನು ಜೈಲಲ್ಲಿದ್ದಾನೆ, ಅವನ ಹೆಂಡತಿನೂ ಜೈಲಲ್ಲಿದ್ದಾರೆ, ಅವ್ರ ಮಗನೂ ಜೈಲಲ್ಲಿದ್ದಾನೆ. ಜೊತೆಗೆ ಹೆಣ್ಣಿನ ಬಗ್ಗೆ ಮಾತಾಡ್ತಿದ್ದವನು ಜಯಪ್ರದಾ, ಎಂತಹ ಒಬ್ಬ ಪ್ರಖ್ಯಾತ ಚಿತ್ರನಟಿ. ಮುಂಚೆ ಅವರು ಇವ್ರ ಜೊತೆನಿದ್ರು ಸಮಾಜವಾದಿ ಪಾರ್ಟಿನಲ್ಲಿ. ಆಮೇಲೆ ಸ್ವಲ್ಪ ಡಿಫ್ರೆನ್ಸಸ್ ಬಂತು, ಸಮಾಜವಾದಿ ಪಾರ್ಟಿ ಬಿಟ್ಬಿಟ್ಟು ಇವ್ರು ಆಚೆ ಕಡೆಗೆ ಹೋದ್ರು ಅಮರ್ ಸಿಂಗ್ ಜೊತೆಗೆ. 2009 ಎಲೆಕ್ಷನಲ್ಲೇ ಜಯಪ್ರದಾ ಕಂಪ್ಲೇಂಟ್ ಮಾಡಿದ್ರು, ಅವರ ಬೆತ್ತಲೆ ಫೋಟೋಗಳನ್ನ ಮತ್ತು CDಗಳನ್ನ ಅಜಮ್ ಖಾನ್ ಹಂಚ್ಕೊಂಡು ಕೂತಿದ್ದ ಅಂತ. ಮತ್ತು ಜಯಪ್ರದಾ ಬಗ್ಗೆ ಪ್ರಶ್ನೆ ಕೇಳಿದಾಗಲೇ ಎಂತ ಮಾತಾಡಿದೆ, ನಾಚನೆ ವಾಲಿ ಡ್ಯಾನ್ಸ್ ಮಾಡೋಳು ಅವಳು ಅಂತೇಳಿ. ಮತ್ತು 2019 ಲೋಕಸಭಾ ಚುನಾವಣೆಯಲ್ಲಿ ಸಮಾಜವಾದಿ ಪಾರ್ಟಿ, BSP ಮತ್ತು RLD ಒಟ್ಟಿಗೆ ಅಲಯನ್ಸ್ ಮಾಡಿಕೊಂಡು BJP ಮೇಲೆ ನಿಂತಿದ್ವು. ಆಗ ಈ SP ಅಲಯನ್ಸಿಂದ ಅಜಮ್ ಖಾನ್ ನಿಂತ್ಕೊಂಡ, BJPಯಿಂದ ಅವರು ರಾಂಪುರದಲ್ಲಿ ಜಯಪ್ರದಾ ನಿಂತ್ಕೊಂಡ್ರು. ಆಗ ಪಬ್ಲಿಕ್ ಭಾಷಣದಲ್ಲಿ ಎಂತೆಂಥ ಮಾತಾಡ್ದ ಗೊತ್ತಾ ಜಯಪ್ರದಾ ಬಗ್ಗೆ. ಜಯಪ್ರದಾ ಅವರ ಒಳ ಚಡ್ಡಿ ಬಗ್ಗೆ ಮಾತು. ಈಗ ಇದ್ದಕ್ಕಿದ್ದಂಗೆ ಚಡ್ಡಿ ಅವ್ರದ್ದು ಕಾಕಿ ಕಲರ್ ಆಗಿಬಿಟ್ಟಿದೆ ಅಂಥೇಳಿ. ಮಾನ ಮರ್ಯಾದೆ ಇದೇನ್ರಿ ಅವನಿಗೆ? ಅಂದರೆ ಅಷ್ಟು ದುರಹಂಕಾರ. ಬಿಡ್ತಾರ ಯೋಗಿ? ಶುರುವಾಯಿತು ನೋಡಿ ಮಾರಿ ಹಬ್ಬ. ಅವನು ಮಾಡಿದ್ದ ಅಷ್ಟು ಅನಾಚಾರಗಳು ಕಾನೂನಿನ ಮುಂದೆ ನಿಂತ್ಕೊಂಡ್ವು. 89 ಕೇಸ್ಗಳು ಫೈಲ್ ಆಯಿತು. ಎಲ್ಲವೂ ಕೋರ್ಟಲ್ಲಿ ನಡೀತಾ ಇದ್ದಾವೆ. ಇದರಲ್ಲಿ ಹಲವಾರು ಕೇಸಲ್ಲಿ ಜೈಲ ಹೋಗಿದೆ. 2014 ಒಂದು ಬಸ್ತಿ ಡಿಮಾಲಿಷನ್ ಕೇಸಲ್ಲಿ 10 ವರ್ಷ ಜೈಲು, 14 ಲಕ್ಷ ಫೈನು. ಮಾರ್ಚ್ 18ನೇ ತಾರೀಕು ಬಂದಂತಹ ತೀರ್ಪಲ್ಲಿ 7 ವರ್ಷ ಜೈಲು, 5 ಲಕ್ಷ ಫೈನು. ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಅವನು ಅಕ್ರಮವಾಗಿ ಕಟ್ಟಿದಂತಹ ಅವನ ರೆಸಾರ್ಟು, ಅವನ ಕಾಲೇಜು ಎಲ್ಲದರ ಮೇಲೂ ಬುಲ್ಡೋಜರ್ ಹೋಗ್ತಾ ಇದೆ. ಈಗ ಇಡೀ ಫ್ಯಾಮಿಲಿನೇ ಜೈಲಲ್ಲಿ ಬಿದ್ದಿದೆ. ಅಜಮ್ ಖಾನ್ ಸೀತಾಪುರ ಜೈಲಲ್ಲಿ ಕೊಳಿತಾ ಇದ್ದರೆ, ಅವನ ಮಗ ಅಬ್ದುಲ್ ಅಜಮ್ ಹರ್ದೋಯಿ ಜೈಲಲ್ಲಿ ಕೊಳಿತಾ ಇದ್ದಾನೆ. ಇನ್ನು ಅಜಮ್ ಖಾನ್ ಹೆಂಡತಿ, ಅವಳು ಎಕ್ಸ್ ಮೆಂಬರ್ ಆಫ್ ಪಾರ್ಲಿಮೆಂಟು ತಜೀನ್ ಫಾತಿಮಾ, ಅಯ್ಯೋ ಏನು ಘಟಾಣೆ ಹೆಂಗ್ಸು ಗೊತ್ತಾ. ಇವರು ರಾಂಪುರ ಜೈಲಲ್ಲಿದ್ದರು. ಈಗ ಸದ್ಯಕ್ಕೆ
ಬೇಲ್ ಸಿಕ್ಕಿದೆ, ಆಚೆ ಕಡೆಗಿದ್ದಾರೆ. ರಾಂಪುರದಲ್ಲಿ ಒಂದು ಯೂನಿವರ್ಸಿಟಿನೇ ಶುರು ಮಾಡಿಬಿಟ್ಟಿದ್ದ. ಆ ಗೋರ್ಮೆಂಟ್ ಬಿಲ್ಡಿಂಗ್ಗಳನ್ನ, ಗೋರ್ಮೆಂಟ್ ಇದನ್ನು ಇವ್ರು ಯೂನಿವರ್ಸಿಟಿಗೆ ಇವನು ಬದಲಾಯಿಸ್ಕೊಳ್ಳೋದು, ವರ್ಗಾವಣೆ ಮಾಡ್ಕೊಳ್ಳೋದು. ಈಗೆಲ್ಲವನ್ನೂ ಕಿತ್ಕೊಂಡು ಆಚೆ ಕಡೆಗೆ ಹೋಯ್ತು. ಇದ್ದ ಪದ ಆಸ್ತಿಗಳನ್ನ ಎಲ್ಲವನ್ನೂ ಸರ್ಕಾರ ಮುಟ್ಗೋಲು ಹಾಕ್ಕೊಂಡಿದೆ. ಇವನು ಕದ್ದಿದ್ದ ಜಮೀನು, ಕದ್ದಿದ್ದ ಮನೆಗಳು, ಎಮ್ಮೆಗಳು ಎಲ್ಲವನ್ನೂ ಕೂಡ ವಾಪಸ್ಸು ಸರ್ಕಾರದ ವಶ ಆಗ್ತಾ ಇದ್ದಾವೆ. ಯಾವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತೇಳಿದರೆ, ಇವನು ಎಮ್ ಎಲ್ ಎ ಗಿರಿನೂ ಕಿತ್ಕೊಂಡು ಆಚೆ ಹೋಯ್ತು, ಇವ್ರ ಮಗ ಎಂ ಪಿ ಆಗಿದ್ದ ಅದು ಕಿತ್ಕೊಂಡು ಆಚೆ ಹೋಯ್ತು, ಇವರ ಮನೆಯವ್ರದ್ದು ಎಂ ಪಿ ಗಿರಿ ಇತ್ತು ಅದೂ ಹೋಯ್ತು. ಈಗ ಒಂದು ಕಡೆಗೆ ಅಧಿಕಾರವೂ ಇಲ್ಲ, ಇನ್ನೊಂದು ಕಡೆಗೆ ಕದ್ದಿದ್ದಂತಹ ಆಸ್ತಿ ಪಾಸ್ತಿಗಳೆಲ್ಲವನ್ನು ಕಿತ್ಕೊಂಡು ಹೋಯ್ತು. ಜಯಪ್ರದಾ ಚಡ್ಡಿ ಬಗ್ಗೆ ಮಾತಾಡಿದವನಿಗೆ ಈಗ ಹಾಕ್ಕೊಳ್ಳೋಕ್ಕೆ ಚಡ್ಡಿಗೆ ಪರದಾಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಇದು ಯೋಗಿ ತಾಕತ್ತು. ಇನ್ನೂ ಬರೋ ದಿನಗಳಲ್ಲಿ ಅದೆಷ್ಟು ಜನ ಚಡ್ಡಿಗಳಿಗೆ ತಡ್ಕೊಳ್ಕೋಬೇಕು. ನಮಸ್ಕಾರ.